ಇವತ್ತು ನಮ್ಮನೆಯವರು ಸಹ ನನ್ನ ಜೊತೆ ಹೂ ಬಿಡಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಕನಕಾಂಬರ ಜಾಸ್ತಿ ಸಿಗೋದ್ರಿಂದ ಅವರು ನನಗೆ ಹೂ ಬಿಡಿಸೋದಕ್ಕೆ ಹೆಲ್ಪ್ ಮಾಡ್ತಾರೆ, ನೀರು ಹಾಕೋಕ್ಕಾಗಲಿ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇದು ಶಂಖಪುಷ್ಪ ಗಿಡನ ನಾನು ಈ ಥರ ಬಳ್ಳಿನ ಸುತ್ತಿದ್ದೀನಿ ಪೈಪು ಮತ್ತು ಕಡ್ಡಿಯಿಂದ. ನೋಡಿ, ಇದರಲ್ಲಿ ಬೀಜ ಸೀಡ್ಸು ಶುರುವಾಗಿದೆ. ವೈಟ್ ಶಂಖಪುಷ್ಪ ಇದು ಕೂಡ ಅದೇ ರೀತಿ ಡೆಕೋರೇಷನ್ ಮಾಡಿದ್ದೀನಿ. ಇದು ವಿನಿಕಾ ಫ್ಲವರು ಸೀಡ್ಸು ಕೊಟ್ಟಿದ್ರು ನನಗೊಬ್ಬರು, ಅದನ್ನು ಹಾಕಿದ್ದೀನಿ, ತುಂಬ ಚೆನ್ನಾಗಿ ಹುಟ್ಟಿದೆ. ಮತ್ತು ನೋಡ್ಬೋದು ಸೇವಂತಿಗೆ ಸಸಿಗಳು, ಇದು ಪಿಟೋನಿಯಾ. ಇದು ನನಗೇನು ಶೋ ಗಿಡಗಳಂದರೆ ಇಷ್ಟ ಇಲ್ಲ, ನಮ್ಮ ದೀಕ್ಷಂಗೋಸ್ಕರ ಎಲ್ಲ ಥರ ಶೋ ಗಿಡಗಳನ್ನೂ ಇಡ್ತಾಯಿದ್ದೀನಿ. ಇದು ಸೇವಂತಿಗೆ ಸಸಿಗಳು ನೋಡಿರ್ಬೋದು, ನನ್ನ ವೀಡಿಯೋದಲ್ಲಿ ನೋಡಿರ್ತೀರ. ಅದೇ ಈ ಸೇವಂತಿಗೆ ಸಸಿಗಳನ್ನ ನಾನು ಒಂದು ಹಳೆಯ ಹಲ್ಲಿಗೆ ಹಾಕಿ ಜೋಡಿಸಿರೋದು. ಇದಕ್ಕೆ ಅಂತ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಹಲ್ಲಿಗೆನ ಜೋಡಿಸ್ಬಿಟ್ಟು ಅದ್ರ ಮೇಲೆ ಪಾಟ್ಗಳನ್ನ ಇಟ್ಕೊಂಡಿದ್ದೀನಿ. ಇದು ದುಂಡು ಮಲ್ಲಿಗೆ ಗಿಡ, ಇದೆಲ್ಲ ಗೊತ್ತು ನಿಮಗೆ, ಡೇರೆ ಗಿಡ ಚಿಗುರೆ ಆಗಿರೋದು. ಈ ಥರ ಲೈನಲ್ಲಿ ಜೋಡಿಸ್ಕೊಂಡಿದ್ದೀನಿ ಅಂತ ಕೆಲವೊಬ್ಬರು ಕೇಳಿದ್ರು ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಸೇವಂತಿಗೆ ಸಸಿಗಳನ್ನ ನೋಡಿ ನಾನು ಈ ರೀತಿ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಅವೆಲ್ಲ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ ಕೆಲವ್ರಿಗೆ ಆರ್ಡ್ರ್ ಇದೆ, ಅದನ್ನು ಕಳ್ಸೋಕ್ಕೋಸ್ಕರ ಈ ಥರ ಚಿಕ್ಕ ಚಿಕ್ಕ ಸೇವಂತಿಗೆ ಸಸಿಗಳನ್ನ ನಾನು ಈ ರೀತಿ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೇವಂತಿಗೆ ಸಸಿನ ಹಾಕಿ ನೆರಳಲ್ಲಿ ಇಟ್ಬಿಟ್ರೆ ಈ ಥರ ಸೆಟ್ ಆಗುತ್ತೆ. ಸೆಟ್ ಆದಮೇಲೆ ಗಿಡಗಳು ಚೆನ್ನಾಗಿ ಬರುತ್ತೆ. ನೋಡಿ, ನನ್ನ ಪಾಟಲ್ಲಿ ಕೂಡ ಎಷ್ಟು ಚೆನ್ನಾಗಿ ಐರ್ಗಳಿದೆ ಅಂತ ನೋಡಿ. ಈ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಇದರಲ್ಲೂ ಕೂಡ ನೋಡಿ ಐರ್ ಬಂದಿದೆ. ಇದು ಕೂಡ ಚಿಕ್ಕಮಂಗ್ಳೂರಿಂದ ಕೊಟ್ಟಿದ್ದಂಥ ಸೇವಂತಿಗೆ ಸಸಿ. ಇದನ್ನು ನೋಡಿ ನಾನು ಬಿಸಿಲಲ್ಲೇ ಇಟ್ಟಿದ್ದೀನಿ ಹಾಕಿ, ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ. ಸ್ವಲ್ಪ ಬಾಡ್ದಂಗೆ ಆಗುತ್ತೆ, ಆದರೆ ನೀವು ಅದಕ್ಕೆ ಗಿಡ ಸತ್ತೋಗುತ್ತೆ ಅಂತ ತಿಳ್ಕೊಬಾರ್ದು. ಅದು ಸೇವಂತಿಗೆ ಸಸಿ ಆಗಿರೋದ್ರಿಂದ ಚೆನ್ನಾಗೇ ಬರುತ್ತೆ. ನಾನು ಬಿಸಿಲಲ್ಲೇ ಇಟ್ಕೊಂಡು ಸೆಟ್ ಮಾಡ್ಕೊಂಡಿದ್ದೀನಿ. ನೋಡಿ, ದಾಸವಾಳ ಗಿಡಗಳೆಲ್ಲ ಮೊಗ್ಗಾಗಿದೆ. ಇದು ಕನಕಾಂಬರ ಸಸಿ ಕೂಡ ಒಂದು ಪಾಟಲ್ಲಿ ಹಾಕಿದ್ದೀನಿ. ಇದರಲ್ಲೂ ಕೂಡ ಹೂವು ಇತ್ತು, ಬೆಳಗ್ಗೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಪಿಟೋನಿಯಾ. ಇದು ನನ್ನ ಮಗಳು ಒಂದು ಎಂಗೇಜ್ಮೆಂಟ್ಗೆ ಹೋದಾಗ ಸುಮ್ಮನೆ ಕಡ್ಡಿ ಇಟ್ಕೊಂಡು ಫೋಟೋ ಹೊಡೆಸ್ಕೊಂಡಿದ್ಲು, ಅದೇ ಕಡ್ಡಿ ಇಟ್ಟಿದ್ದೆ, ಅದು ಕೂಡ ಚೆನ್ನಾಗಿ ಹೂ ಬಂದಿದೆ. ಇದು ಯೆಲ್ಲೋ ಮತ್ತು ವೈಟು ದಾಸವಾಳ. ಇದು ಒಂಥರ ಕ್ರೀಮು ಪಿಂಕ್ ಮಿಕ್ಸ್ ದಾಸವಾಳ. ಇದು ಬಳ್ಳಿ ರೋಸು. ಇದನ್ನು ನನ್ನ ಮಗಳು ನನಗೆ ಗಿಫ್ಟ್ ಮಾಡಿದ್ಲು, ಅದನ್ನು ಹಾಕ್ಕೊಂಡಿದ್ದೀನಿ. ಇನ್ನೂ ಹೂ ಬಿಟ್ಟಿಲ್ಲ, ಹೂ ಬಿಟ್ಟಾಗ ವಿಡಿಯೋ ಮಾಡಿ ಹಾಕ್ತೀನಿ. ಇದು ಸೇವಂತಿಗೆ ಸಸಿ ನೋಡಿ ಮೊಗ್ಗಾಗಿದೆ. ಮತ್ತು ಇದೆಲ್ಲ ದಾಸವಾಳ. ಇದು ಯೆಲ್ಲೋ ವೈಟ್ ದಾಸವಾಳ, ಯೆಲ್ಲೋ ಮತ್ತು ರೆಡ್ ಮಿಕ್ಸ್ ದಾಸವಾಳ. ಇದು ನೋಡ್ಬೋದು, ಇದು ಪಿಂಕು ಮತ್ತು ಮೆರೂನ್ ಮಿಕ್ಸ್ ದಾಸವಾಳ. ಇದೆಲ್ಲ ಬಂದ್ಬಿಟ್ಟು ರೈನ್ ಲಿಲ್ಲಿ. ಇದನ್ನು ನಾನು ಹಾಗೆ ಪಾಟಲ್ಲೇ ಇಟ್ಕೊಂಡಿದ್ದೀನಿ. ಇದು ಬಂದು ಪಿಟೋನಿಯಾ. ಇದು ಕೂಡ ಒಂದು ಶೂಟು ಎಂಗೇಜ್ಮೆಂಟಲ್ಲಿ ಕಡ್ಡಿ ಇಟ್ಕೊಂಡು ಶೂಟ್ ಮಾಡಿಸ್ಕೊಂಡಿದ್ದೆ, ಅದೇ ಕಡ್ಡಿ ಇಟ್ಟಿರೋದು. ಬರೀ ಕಡ್ಡಿ ಇಟ್ಟರೆ ಸಾಕು, ಇದಿಷ್ಟು ಚೆನ್ನಾಗಿ ಹೂ ಬರುತ್ತೆ. ಇದಕ್ಕೆಲ್ಲ ನಾನು ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿಲ್ಲ, ಇದು ಸುಮ್ಮನೆ ಕಡ್ಡಿ ಇಟ್ಕೊಂಡು ಬೆಳೆಸ್ಕೊಂಡಿದ್ದೀನಿ. ನೋಡಿ, ಇದು ದಾಸವಾಳ ಎಷ್ಟು ಚೆನ್ನಾಗಿದೆ. ನನ್ನ ಹತ್ರ ಸುಮಾರು ದಾಸವಾಳ ಕಲೆಕ್ಷನ್ಗಳಿದೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸ್ತೀನಿ. ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ನೋಡಿ, ಸಂಪಿಗೆ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ. ಅದು ಗಮನೇ ಇದೆ ವಿಡಿಯೋ ಫುಲ್ಲು, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಗಿಡನೂ ಅಷ್ಟೇ ನೋಡಿ, ಯಾಲೆ ಈ ಕಡೆ ಕೊಂಬೆಲ್ಲೂ ಕೂಡ ಹೊಡೆದು ಮೊಗ್ಗು ರೆಡಿ ಆಗ್ತಾಯಿದೆ ನೋಡಿ. ಇದು ಸ್ಟಾರ್ ಫ್ರೂಟ್ ಗಿಡ. ಇದು ಬಂದ್ಬಿಟ್ಟು ಮಸಾಲೆ ಸ್ಪೈಸಿ ಗಿಡ. ಇದು ಸೀಬೆ ಗಿಡ. 2 ವೆರೈಟಿ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಲ್ಲ ಗಾರ್ಡನಲ್ಲಿ ಫುಲ್ಲು. ಇದಂತೂ ನಾನು ರೆಡ್ ಕಾಕ್ಟಾ ಹೂವನ್ನು ಹಾರ್ವೆಸ್ಟೇ ಮಾಡೋಕ್ಕೆ ನಂಗೆ ಟೈಮ್ ಇಲ್ಲ, ಅಷ್ಟೊಂದು ಹೂವು ಬಿಡ್ತಾಯಿದೆ. ಈ 3 ಗಿಡ ಹಾಕ್ಕೊಂಡಿರೋದು. ಆಮೇಲೆ ನಾನು ಯಾವುದೂ ಆರ್ಡ್ರಲ್ಲೇನು ಹಾಕ್ಕೊಂಡಿಲ್ಲ, ನನಗೆ ಹೇಗೆ ಬೇಕೋ ಆಗ ಹಾಕ್ಕೊಂಡಿದ್ದೀನಿ. 1-2 ಗಿಡ ಗುಲಾಬಿ ಹಾಕಿದ್ರೆ, ಒಂದಷ್ಟು ಸೇವಂತಿಗೆ ಹಾಕಿದ್ದೀನಿ, 1-2 ಕಾಕ್ಟಾ ಗಿಡ ಹಾಕಿದ್ದೀನಿ. ಈ ರೀತಿಯೇ ನಾನು ಹಾಕ್ಕೊಂಡಿರೋದು. ನೋಡ್ಬೋದು ನನ್ನ ಗಾರ್ಡನಲ್ಲಿ ಒಂದು ದಂಟು ಕೂಡ ಇದೆ, ಎಷ್ಟು ಚೆನ್ನಾಗಿದೆ ದಂಟು ಅಂತ. ಇದೇ ರೀತಿ ನಾನು ಗಾರ್ಡನ್ನ ಮೇಂಟೈನ್ ಮಾಡಿರೋದು. ಇಲ್ಲಿ ನೋಡ್ಬೋದು ನನ್ನ ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ. ಗುಲಾಬಿ, ಸೇವಂತಿಗೆ ಪ್ರತಿಯೊಂದೂ ಈಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗಾರ್ಡನ್ ಅಂತೂ. ನನಗೆ ತುಂಬ ಎಲ್ಲ ಹೂ ಬಿಡೋದಕ್ಕೆ ರೆಡಿ ಆಗ್ತಾಯಿದೆ. ನನಗಂತೂ ತುಂಬ ಖುಷಿಯಾಗುತ್ತೆ ಗಾರ್ಡನಲ್ಲಿ. ಆಮೇಲೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಎಷ್ಟೊಂದು ಜನ ಬರ್ತಾರೆ ನೋಡಿ. ಇದು ಕನಕಾಂಬರ ಎಲ್ಲ ಬೆಳಗ್ಗೆ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈ ಅಮರ್ ಲಿಲ್ಲಿ ಇರ್ಬೋದು, ಈ ಶೋ ಗಿಡಗಳಿರ್ಬೋದು, ಪ್ರತಿಯೊಂದು ನಮ್ಮ ದೀಕ್ಷನ್ ಕಲೆಕ್ಷನ್ಸ್ ಅವು. ನಾನಂತೂ ಯಾವುದೂ ಕಲೆಕ್ಷನ್ ಮಾಡಿಲ್ಲ. ಈ ದಾಸವಾಳ ನೋಡಿ ಪಾಟಲ್ಲೂ ಕೂಡ ಎಷ್ಟು ಚೆನ್ನಾಗಿ ಹೊಡೆದಿದೆ, ಎಲ್ಲ ಚಿಗುರಾಗಿದೆ. ಕಟಿಂಗ್ ಮಾಡಿದ್ದೆ, ಬುಷಿಯಾಗಿ ಬಂದಿದೆ. ಇದು ಒಂದೇ ಗಿಡ ಇಷ್ಟು ಚೆನ್ನಾಗಿ ಅಗಲ್ಕೊಂಡಿದೆ ನೋಡಿ. ಅಂಜೂರ ಫ್ರೂಟು ಮೊನ್ನೆ 2 ಹಾರ್ವೆಸ್ಟ್ ಮಾಡಿದ್ವಿ, ಮತ್ತೆ 2 ರೆಡಿಯಾಗಿದೆ. ಇದು ಬಂದ್ಬಿಟ್ಟು ವಾಟರ್ ಆ್ಯಪಲ್ಲು. ಇದನ್ನು ನಾನು ಪಾಟಲ್ಲೇ ಹಾಕಿದ್ದೀನಿ. ನೆಲದಲ್ಲಿ ಹಾಕ್ಕೊಂಬೋದಿತ್ತು,
ಬಟ್ ನಾನು ಒಂದು ಸಲ ಪಾಟಲ್ಲಿ ಹೇಗೆ ಬರುತ್ತೆ ಅಂತ ಟ್ರೈ ಮಾಡಿದ್ದೀನಿ. ಆದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾಯಿದೆ. ಆಮೇಲೆ ನಾನು ಸೋರೆಕಾಯಿ ಉದ್ದ ಬಿಡುತ್ತೆ ಅಂತ ಹೇಳಿದ್ನಲ್ಲ ನೋಡಿ, ಅದೇ ಗಿಡ ಇದು. ಇದರಲ್ಲಿ ಇವಾಗ ಮತ್ತೆ ಹೊಸ್ದಾಗಿ ಎಲ್ಲ ಹೂವು ಈಚು ಎಲ್ಲ ಆಗ್ತಾಯಿದೆ, ನೋಡ್ಬೋದು. ಹೂವೆಲ್ಲ ಆಗಿದೆ ಮತ್ತು ಈಚು ಕೂಡ ಆಗಿದೆ ನೋಡಿ, ಎಷ್ಟೊಂದು ಈಚೆಲ್ಲ ಆಗಿದೆ ಸೋರೆ ಗಿಡದಲ್ಲಿ. ನನಗೆ ತುಂಬ ಚೆನ್ನಾಗಿ ಈ ಕಾಯಿ ಅಂದರೆ ಇದನ್ನು ನಾನೇನು ಬೀಜ ತಂದು ಹಾಕಿರಲಿಲ್ಲ. ಇದನ್ನು ನನ್ನ ಫ್ರೆಂಡು ಮಾದೇವಿ ಅಂತ ಇದ್ದಾರೆ, ಅವ್ರು ನನಗೆ ಬೀಜ ಕೊಟ್ಟಿದ್ದರು. ಹಾಗಲಕಾಯಿ ವಿಡಿಯೋ ಹಾಕ್ತೀನಲ್ಲ, ಅದು ಅಷ್ಟೇ ಅವರೇ ಕೊಟ್ಟಿದ್ದು 2 ಸೀಡ್ಸನ್ನು. 2 ಕೂಡ ನನ್ನ ಹತ್ರ ತುಂಬ ಚೆನ್ನಾಗಿ ಬಂದಿದೆ. 2 ಕಾಯಿ ತುಂಬ ಚೆನ್ನಾಗಿ ಬಿಟ್ಟಿತ್ತು ನೋಡಿ. ಇಲ್ಲಿ ಎಲೆ ಅಂಬು ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬರ್ತಾಯಿದೆ ಎಲೆ ಅಂಬು. ಇದೆಲ್ಲ ಏನು ತುಂಬ ವರ್ಷಗಳಿಂದ ಹಾಕಿಲ್ಲ, ರೀಸೆಂಟಾಗಿ ಒಂದು 2-3 ಮಂತ್ಸಿಂದ ಹಾಕ್ಕೊಂಡಿರೋದು ಅಷ್ಟೇ. ನನ್ನ ಹತ್ರ ಎರಡು ಸಹ ಇದೆ ಎಲೆ ಅಂಬು. 2 ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಮತ್ತು ಇದು ನೋಡ್ಬೋದು ಪನ್ನೀರ್ ಪತ್ರೆ, ಅಂದರೆ ಹಾರಕ್ಕೆ ಹಾಕೋದು, ಹೂವಿನ ಗಿಡಕ್ಕೆಲ್ಲ ಹಾಕೋದು, ಯಾವ ರೀತಿ ಹರಡ್ಕೊಂಡೆ. ನಾನು ಸುಮ್ಮನೆ ಇದನ್ನು ಕೂಡ ನಾನು ಕಟ್ಟಿಂಗೇ ತಂದು ಹಾಕಿದ್ದು ನೋಡಿ. ಎಷ್ಟು ಚೆನ್ನಾಗಿ ಹರಡ್ಕೊಂಡಿದೆ ಅಂದರೆ ಫುಲ್ಲು ನೋಡ್ಬೋದು ಯಾವ ಥರ ಹರಡಿದೆ ಅಂತ, ಅಷ್ಟು ಚೆನ್ನಾಗಿ ಹರಡ್ಕೊಂಡಿದೆ. ನನಗಂತೂ ಇದು ತುಂಬ ಇದು ಖುಷಿಯಾಗುತ್ತೆ ಈ ಗಿಡ ನೋಡಿದಾಗೆಲ್ಲ. ಅದು ಸುಮ್ಮನೆ ಕಟ್ಟಿಂಗ್ ಇಟ್ಟಿದ್ದೆ ಎಷ್ಟು ಚೆನ್ನಾಗಿ. ಆದರೆ ಇದರಿಂದ ನಾನು ಸುಮಾರು ಕಟ್ಟಿಂಗ್ ಮಾಡಿ ಸೇಲ್ ಕೂಡ ಮಾಡ್ಕೊಂಡಿದ್ದೀನಿ. ಯಾವುದೂ ನನ್ನ ಹತ್ರ ವೇಸ್ಟ್ ಅನ್ನೋದೇ ಇಲ್ಲ, ಒಂದಲ್ಲ ಒಂದು ಉಪಯೋಗ ಇದ್ದೇ ಇರುತ್ತೆ ನೋಡಿ. ಸೇವಂತಿಗೆ ಗಿಡನ ಐರು ಬರಲ್ಲ ಅಂತೀರ, ಎಷ್ಟು ಚೆನ್ನಾಗಿ ಐರುಗಳು ಆಗ್ತಾಯಿದೆ ಅಂದರೆ, ಇದು ಎಲ್ಲ ಹೂ ಬಿಟ್ಟು ಹಾರ್ವೆಸ್ಟ್ ಮಾಡಿದ್ಮೇಲೆ ಬಂದಿರೋವಂಥ ಗಿಡಗಳು ನೋಡಿ. ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ. ನಾವು ಯಾವುದೇ ಗಿಡನ ಆಗಲಿ ಬುಷಿಯಾಗಿ ಬರಬೇಕು ಅಂದರೆ ಈ ರೀತಿ 3 ಎಲೆಗೆ ಈ ಥರ ಪಿಂಚ್ ಮಾಡೋದ್ರಿಂದ ಗಿಡ ತುಂಬ ಚೆನ್ನಾಗಿ, ಮತ್ತು ಅಲ್ಲಿ 2-3 ರೆಕ್ಕೆ ಹೊಡೆದು ಕೌಲು ಬರುತ್ತೆ. ಆವಾಗ ಗಿಡ ಬುಷಿಯಾಗಿ ಬರುತ್ತೆ ಮತ್ತು ಹೂಗಳು ಕೂಡ ಜಾಸ್ತಿ ಆಗುತ್ತೆ ನೋಡಿ. ಈ ರೀತಿ ಪಿಂಚ್ ಮಾಡಿಕೊಂಡ್ರೆ ಗಿಡ ಬುಷಿಯಾಗಿ ಬರುತ್ತೆ. ಆಮೇಲೆ ಇದು ನೋಡಿ ಮಳ್ಳೆ ಗಿಡ, ಇದನ್ನು ಪಾಟಲ್ಲಿ ಹಾಕಿದ್ದೀನಿ. ಇದು ಯಾರೋ ಒಬ್ಬರು ಕೇಳಿದರು ನಿಮ್ಮ ಕೈಯಲ್ಲಿ ಹಾಕ್ಕೊಡಿ ಅಂತ, ಅದಕ್ಕೆ ಹಾಕಿಟ್ಟಿದ್ದೀನಿ. ಇದು ಜಾಜಿ ಗಿಡ, ಇದೂ ಅಷ್ಟೇ. ಇವು 3 ಗಿಡನೂ ನನ್ನ ಸೇಲಿಗೋಸ್ಕರನೇ ಹಾಕಿರೋದು. ಅವ್ರು ಬಂದು ಇನ್ನೂ ತೊಗೊಂಡೋಗಿಲ್ಲ, ತೊಗೊಂಡೋಗೋಕ್ಕೆ ಅಂತಲೇ ಹಾಕಿಸ್ಕೊಂಡಿದ್ದಾರೆ. ನೋಡ್ಬೋದು ದುಂಡ್ಮಲ್ಗೆ ಗಿಡ 1, ಜಾಜಿ ಗಿಡ 1, ಮರಳೆ ಗಿಡ 1. ಇದೆಲ್ಲ ಬಂದ್ಬಿಟ್ಟು ಗ್ರೀನ್ ಸೇವಂತಿಗೆ ನನ್ನ ಗಿಡ ಹೋಯ್ತು ಅಂತ ಹೇಳಿದ್ನಲ್ಲ, ಅದು ಕಟ್ಟಿಂಗ್ಸ್ನ ಇಟ್ಟಿದ್ದೆ, ತುಂಬ ಚೆನ್ನಾಗಿ ಹೊಡ್ಕೊಂಡಿದೆ. ಆದರೆ ನಂಗೆ ಅದ್ರಲ್ಲಿ ಗಿಡ ನನಗೆ ಇಲ್ಲಿವರೆಗೂ ಬಂದಿಲ್ಲ. ನಾನು ರಿಸಲ್ಟ್ ಕೂಡ ತೋರಿಸಿದ್ದೀನಿ ನಿಮಗೆ. ಗ್ರೀನ್ ಸೇವಂತಿಗೆ ಗಿಡ ಬಂದಿಲ್ಲ ನನಗೆ. ಕೆಲವ್ರು ಬರುತ್ತೆ ಅಂತಾರೆ, ಬಟ್ ನನ್ನ ಗಾರ್ಡನಲ್ಲಿ ಬಂದಿಲ್ಲ, ಗೊತ್ತಿಲ್ಲ. ನಾನು ಈಗ ಈ ಸೇವಂತಿಗೆ ಸಸಿದ ಗಿಡ ಹೋಗೋಕ್ಕೂ ಮುಂಚೆ ತೆಗೆದು ಹಾಕಿರೋಂಥ ಕಟ್ಟಿಂಗ್ಸ್ಗಳು ತುಂಬ ಚೆನ್ನಾಗಿ ಚಿಗುರಿದೆ. ಮತ್ತು ನೆಲದಲ್ಲಿ ನಾನು ಹಾಕಿದೆ ನೋಡಿ ಗ್ರೀನ್ ಸೇವಂತಿಗೆ, ಅದು ಕೂಡ ಕಟ್ಟಿಂಗಲ್ಲಿ ಗಿಡ ಮಾತ್ರ ಬಂದಿಲ್ಲ, ಹೂ ಮಾತ್ರ ಬಿಟ್ಟಿದೆ, ನೋಡ್ಕೋಬೋದು. ಅದು ಕಟ್ಟಿಂಗೇ ಹಾಕಿದ್ದು, ಆದರೆ ಅದರಲ್ಲಿ ಪಕ್ಕದಲ್ಲಿ ಎಲ್ಲೂ ಸಸಿ ಬಂದಿಲ್ಲ, ಬರೀ ಹೂ ಮಾತ್ರ ಬಿಟ್ಟಿದೆ. ನಾನು ಅದಕ್ಕೆ ಸುಮಾರು ಕಟ್ಟಿಂಗ್ಸ್ನ ತೆಗೆದು ಹಾಕಿದ್ದೀನಿ. ಎಕ್ಸಾಕ್ಟು ಅದು ಇದ್ದಂಥ ಜಾಗದಲ್ಲಿ ಈಗ ನಾನು ಅಲ್ಲಿ ಗುಲಾಬಿ ಗಿಡ ಹಾಕಿದ್ದೀನಿ. ಆ ಜಾಗದಲ್ಲೇ ನಾನು ವರ್ಷದಿಂದ ಇದ್ದಿದ್ದು ಗ್ರೀನ್ ಸೇವಂತಿಗೆ. ಆ ಸೇವಂತಿಗೆ ಹೋಗುತ್ತೆ ಅನ್ನೋ ಟೈಮಲ್ಲಿ ಕಟ್ಟಿಂಗ್ ಹಾಕಿದ್ದು, ಅದು ತುಂಬ ಚೆನ್ನಾಗಿ ಬಂದಿದೆ. ತೆಂಗಿನ ಮರದ ಬುಡದಲ್ಲೂ ಕೂಡ ನಾನು ಸೇವಂತಿಗೆ ಸಸಿನ ಹೇಗೆ ಉಳಿಸ್ಕೊಂಡಿದ್ದೀನಿ ಅಂತ, ಸುತ್ತ ಮಣ್ಣು ತೆಗೆದ್ರು ಕೂಡ ನೋಡಿ, ನಮ್ಮನೆಯವರು ಕೂಡ ಸುತ್ತ ತೆಂಗಿನ ಮರ ಸುತ್ತ ಸೇವಂತಿಗೆ ಸಸಿನೇ ಹಾಕ್ಬಿಟ್ಟಿದ್ದಾರೆ. ಅವರಿಗೂ ಆ ಕಲೆನ ಹಚ್ಚಿಸ್ಬಿಟ್ಟಿದ್ದೀನಿ ನಾನು. ಹಂಗಾಗಿ ಅವರು ಸುತ್ತ ತೆಂಗಿನ ಮರ ಸುತ್ತ ಸೇವಂತಿಗೆ ಸಸಿನ ಹಾಕಿದ್ದಾರೆ ನೋಡಿ. ಕೆಲವರು ಬಾಡೋಗ್ಬಿಡುತ್ತೆ, ಸತ್ತೋಗ್ಬಿಡುತ್ತೆ ಅಂತೀರಾ. ನಾನು ಈ ಬೇಷನಲ್ಲಿ ಐರ್ಗಳನ್ನ ಕಿತ್ತಿ ಹಾಕಿರೋದು. ಈ ಥರ ಬಾಡ್ದಂಗೆ ಆಗುತ್ತೆ, ಬಟ್ ಗಿಡ ಸಾಯಲ್ಲ. ನಾವು ನೆರಳಲ್ಲಿ ಇಟ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಹತ್ಕೊಳ್ಳುತ್ತೆ ನೋಡಿ. ನಾನು ಇದೂ ಅಷ್ಟೇ, ತುದಿಯೆಲ್ಲ ಈ ರೀತಿ ಪಿಂಚ್ ಮಾಡ್ತೀನಿ. ಹಿಂಗೆ ಪಿಂಚ್ ಮಾಡಿದಾಗ ಗಿಡ ತುಂಬ ಚೆನ್ನಾಗಿ ಬುಷಿಯಾಗಿ ಬರುತ್ತೆ. ಆವಾಗ ಗಿಡ ನಾವು ಹೇಗೆ ಬೆಳೆಸ್ಕೊತೀವಿ ನೋಡಿ. ಇದು ಕೂಡ ಅಷ್ಟೇ, ನಾನು ವೇಸ್ಟ್ ಬೇಷನಲ್ಲಿ ಹಾಕಿದ್ದೀನಿ ಯಾವ ರೀತಿ ಇದೆ ಅಂತ ನೋಡಿ. ಮೊಗ್ಗುಗಳು ಅಷ್ಟೇ, ಕೆಲವರು ಎಲೆ ಥರ ಬರುತ್ತೆ ಅಂದರೆ ಇದು ಎಲೆ ಹತ್ರನೇ ಮೊಗ್ಗಾಗಿರೋದು. ಈ ಎಲೆ ಮಗ್ಲಲ್ಲೇ ಮೊಗ್ಗಳು ಬಂದಿರೋದು ನೋಡಿ. ಆಮೇಲೆ ತುಂಬ ಜನ ಏನು ಪ್ರಾಬ್ಲಮ್ಮು ಆ ಪ್ರಾಬ್ಲಮ್ಮು ಅಂತೀರಾ. ನಾವು ಕೇರ್ ಮಾಡ್ತಾಯಿದ್ರೆ ಗಿಡ ಚೆನ್ನಾಗಿರುತ್ತೆ, ಕೇರಿಂಗ್ ಮಾಡಿಲ್ಲ ಅಂದರೆ ಗಿಡ ಚೆನ್ನಾಗಿರಲ್ಲ, ಅಷ್ಟೇ ವ್ಯತ್ಯಾಸ ನೋಡಿ. ಎಷ್ಟು ಚೆನ್ನಾಗಿ ಇದರಲ್ಲೇ ವೇಸ್ಟ್ ಬೇಷನಲ್ಲೇ ಹಾಕಿರೋದು ನಾನು, ಹೆಂಗೆ ಮೊಗ್ಗಾಗಿದೆ ಅಂತ. ವೈಟ್ ದಾಸವಾಳ ಎಷ್ಟು ಚೆನ್ನಾಗಿ ಹೂವು ಆಗಿದೆ ನೋಡಿ. ಒಂದೇ ಗಿಡದಲ್ಲಿ 4-5 ಹೂವು ಬಿಟ್ಟಿದೆ.
ಇದು ಕಟಿಂಗಿಂದ ಹಾಕಿರೋದು. ಇದು ಬಿಸ್ಕೆಟ್ ಕಲರ್ ಡಬಲ್ ಪೆಟಲು. ಇದು ಸಹ ಕಟಿಂಗ್ ತಂದು ಹಾಕ್ಕೊಂಡಿರೋದು ನಾನು. ಎಷ್ಟು ದಪ್ಪ ಹೂ ಬಿಡುತ್ತೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಡೇರೆಗೆಡ್ಡೆ ನೋಡಿ, ನೆಲದಲ್ಲಿ ಎಷ್ಟು ಚೆನ್ನಾಗಿ ಹೊಡೆದಿದೆ. ಇದು ಶೋ ಗಿಡ. ಇದು ಮತ್ತು ಈ ಶೋ ಗಿಡ ಇದೆಲ್ಲ ಏನಪ್ಪ ಶೋ ಗಿಡನೆಲ್ಲ ಪಾಟಲ್ಲಿ ಹಾಕಿದ್ರು, ಇವ್ರು ನೆಲದಲ್ಲಿ ಹಾಕಿದ್ದಾರೆ ಅನ್ಕೋಬೇಡಿ. ಇದೆಲ್ಲ ನನಗೆ ಮಮತಾ ಅಂತ ಹೇಳ್ಬಿಟ್ಟು ದೀಕ್ಷನ್ ನೋಡೋಕ್ಕೆ ಬಂದಿದ್ರು, ಅವ್ರು ತಗೊಬಂದು ಕೊಟ್ಟಿದ್ದು. ಇದು ಅಷ್ಟೇ ಕುಣಿಗಲ್ ಒಬ್ಬರು ಕಸ್ಟಮರು ಸೇವಂತಿಗೆ ಸಸಿ ತೊಗೊಳಕ್ಕೆ ಅಂತ ಬಂದವರು ಕೊಟ್ಟಂಥ ಗಿಡ. ಅದರಲ್ಲೂ ಹೂ ಬಿಟ್ಟಿದೆ, ಒಂಥರ ಚೆನ್ನಾಗಿದೆ ನೋಡೋಕ್ಕೆ, ಕಲರು ಸಗದಾಗಿದೆ. ಇದು ಡೇರೆಗೆಡ್ಡೆ. ಇನ್ನು ಇದು ಬಂದು ನಂದಿಬಟ್ಲು ಗಿಡ. ನೋಡ್ತಾ ಇರ್ಬೋದು ಎಷ್ಟೊಂದು ಹೂ ಮೊಗ್ಗಾಗಿದೆ ಅಂತ. ಎಲೆಗೊಂದೊಂದು ಹೂ ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದರೆ, ಇಂಥದ್ದು ಒಂದು ಗಿಡ ಇತ್ತು ಅಂದರೆ ದೇವ್ರ ಪೂಜೆಗೆ ಎಷ್ಟೊಂದು ಹೂ ಸಿಗುತ್ತೆ. ಅದರಲ್ಲೂ ನಂದಿಬಟ್ಲ ಗಿಡದಲ್ಲಿ ಇಷ್ಟೊಂಥರ ಮೊಗ್ಗು ಹೂವು ಫಸ್ಟ್ ಟೈಮ್ ನನ್ನ ಗಿಡದಲ್ಲಿ ಆಗಿರೋದು. ಇದು ರೋಸ್ ಕಟ್ಟಿಂಗು, ಅಂದರೆ ಇದು ನಾರ್ಮಲ್ಲು ಕಟ್ಟಿಂಗು ರೋಸ್. ಅಂದರೆ ಈ ಹಳ್ಳಿ ಕಡೆ ಎಲ್ಲ ಹಾಕಿರ್ತಾರಲ್ಲ, ಈ ರೋಡ್ ಸೈಡಲ್ಲೆಲ್ಲ ಸಸಿ ಹಾಕಿರ್ತಾರಲ್ಲ, ಆ ಥರ ರೋಸ್ ಇದು ನಾಟಿ ರೋಸು. ಅದು ಕಟ್ಟಿಂಗು ಬಂದಿಲ್ಲ ಅಂದ್ಕೊಂಡಿದ್ದೆ, ಬಟ್ ಈ ಸಲ ಬರೆಸ್ಕೊಂಡಿದ್ದೀನಿ. ನೆಲದಲ್ಲೇ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ, ನಾನು ಕಟ್ಟಿಂಗೇ ಹಾಕ್ಕೊಂಡಿರೋದು. ಇವೆಲ್ಲ ಗುಲಾಬಿ ಗಿಡಗಳು. ಇದು ಒಂಥರ ಲೆಮನ್ನು ದಾಸವಾಳ ನೋಡಿ. ಇದು ಹಲಸಿನ ಗಿಡ. ಇದು ದಾಸವಾಳ ರೆಡ್ದು. ಇದು ಸಪೋಟ ಗಿಡ, ಮತ್ತು ಅದು ಮಾವಿನ ಗಿಡ. ಎಲ್ಲ ನಾನು ದಿಂಡಲ್ಲಿ ಹಾಕಿದ್ದೀನಿ. ಇದು ದಾಸವಾಳ ಎಷ್ಟು ಚೆನ್ನಾಗಿ, ಇದು ರೆಡ್ಡು ಕಲರ್ದು ದಾಸವಾಳ ಚೆನ್ನಾಗಿ ಬಿಡುತ್ತೆ ನೋಡಿ. ಗುಲಾಬಿ ಗಿಡ ಎಷ್ಟು ಚೆನ್ನಾಗಿ ಚಿಗುರಾಗಿದೆ. ಇದು ಕರ್ಬೇವು ಗಿಡ, ನಾಟಿ ಕರ್ಬೇವಿನ ಗಿಡ. ನಾನು ತೆಂಗಿನ ಮರದಡೆನೇ ಹಾಕಿದ್ದೀನಿ. ಕೆಲವ್ರು ಮರದಡೆ ಹಾಕಿದ್ರೆ ಬರೋದೇ ಇಲ್ಲ ಅಂತೀರ ನೋಡಿ, ನಾನು ತೆಂಗಿನ ಮರದಡೆನೇ ಬೆಳೆಸಿದ್ದೀನಿ. ಇದು ಸೇವಂತಿಗೆ ಸಸಿ ನೋಡಿ, ನಾನು ಎಲ್ಲಂದ್ರಲ್ಲಿ ಸೇವಂತಿಗೆ ಸಸಿ ಹಾಕಿರ್ತೀನಿ. ಅದು ಕೂಡ ಪಿಂಚಿಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬುಷಿಯಾಗಿ ಬರುತ್ತೆ. ನಾನು ಎಲ್ಲಿ ನೋಡಿದ್ರು ಫಸ್ಟು ಕೈ ಪಿಂಚಿಂಗಿಗೆ ಹೋಗುತ್ತೆ, ಅದು ರೂಢಿ ಆಗಿಬಿಟ್ಟಿದೆ ನನಗೆ ನೋಡಿ. ಈ ಥರ ಪಿಂಚ್ ಮಾಡೋದ್ರಿಂದ ಗಿಡ ಬುಷಿಯಾಗಿ ಬರುತ್ತೆ. ಇದು ಒಂದು ಸುತ್ತಿನ ಮಲ್ಲಿಗೆ ಗಿಡ. ಇದೂ ಅಷ್ಟೇ ಕಟ್ಟಿಂಗ್ ಹಾಕಿರೋದು, ಗಿಡ ಏನು ತಂದು ಹಾಕಿಲ್ಲ. ಇದಿನ್ನೂ ಇವಾಗ ಒಂದು 6-8 ತಿಂಗಳು ಗಿಡ, ಇವಾಗ ಚೆನ್ನಾಗಿ ಬರ್ತಾ ಇದೆ. ಇದು ಅಷ್ಟೇ ಕಣಗ್ಲು ಗಿಡ. ಇದು ಕಟ್ಟಿಂಗ್ಗೆ ಹಾಕಿರೋದು. ಇದರಲ್ಲೂ ಕೂಡ ಪಿಂಕ್ ಕಲರ್ ಹೂ ಬಿಡ್ತಾ ಇದೆ. ತುಂಬ ಚೆನ್ನಾಗಿ ಹೂ ಆಗುತ್ತೆ. ಈ ಕಲರ್ ತುಂಬ ಚೆನ್ನಾಗಿದೆ. ನಾನು ಒಂದು ಗಿಡದಲ್ಲೇ ಎಷ್ಟೊಂದು ಹೂ ಇದೆ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.